ಐಪಿಎಲ್ ಲೀಗ್ ಅರ್ಧ ಮುಗಿತಾ ಇದ್ದಂಗೆ ಬಿಸಿಸಿಐ ಕಡೆಯಿಂದ T20 ವಿಶ್ವಕಪ್ಗೆ ಇಂಡಿಯಾ ಟೀಮ್ ಸೆಲೆಕ್ಷನ್ ಆಗಿದೆ. ಫಾರ್ಮ್ ನಲ್ಲಿ ಆಟಗಾರರನ್ನ ಮರಳಿ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ. ಆದ್ರೆ ಟೀಮ್ ಇಂಡಿಯಾ ಫ್ಯಾನ್ಸ್ ಒಂದು ವಿಷಯಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ಅದರಲ್ಲೂ ಕನ್ನಡಿಗರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. T20 ವಿಶ್ವಕಪ್ಗೆ ಏನು ಫಾರ್ಮ್ ನಲ್ಲಿಲ್ಲದ ಹಾರ್ದಿಕ್ ಪಾಂಡ್ಯನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಟೀಮ್ ಅನ್ನೇ ಸೋಲಿಸಿದ ಆ ಹಾರ್ದಿಕ್ ಪಾಂಡ್ಯನನ್ನ ಟೀಮ್ಗೆ ಹಾಕೊಳ್ತೀರಾ? ರಾಹುಲ್ನ ಯಾಕೆ ಹಾಕೊಂಡಿಲ್ಲ ಅಂತ ಫ್ಯಾನ್ಸ್ ರೊಜ್ಗೆದ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರಾ ಶಂಕರ್. ಐಪಿಎಲ್ ಲೀಗ್ ಅರ್ಧ ಮುಗಿತಾ ಇದ್ದಂಗೆ ಬಿಸಿಸಿಐ ಕಡೆಯಿಂದ T20 ವಿಶ್ವಕಪ್ಗೆ ಇಂಡಿಯಾ ಟೀಮ್ ಸೆಲೆಕ್ಷನ್ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡಿದಾಗೆ ಬಿಸಿಸಿಐ ಆಯ್ಕೆಯನ್ನ ಮಾಡುತ್ತೆ. ಅದ್ಭುತವಾಗಿ ಫಾರ್ಮ್ ನಲ್ಲಿ ಆಟಗಾರರನ್ನ ಮರಳಿ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ. ಆದ್ರೆ ಟೀಮ್ ಇಂಡಿಯಾ ಫ್ಯಾನ್ಸ್ ಒಂದು ವಿಷಯಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ, ಜೊತೆಗೆ ಸಿಟ್ಗೆದ್ದಿದ್ದಾರೆ. ಅದರಲ್ಲೂ ಕನ್ನಡಿಗರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. T20 ವಿಶ್ವಕಪ್ಗೆ ಏನು ಫಾರ್ಮ್ ನಲ್ಲಿಲ್ಲದ ಹಾರ್ದಿಕ್ ಪಾಂಡ್ಯನನ್ನ ಸೆಲೆಕ್ಟ್ ಮಾಡಿದ್ದಾರೆ, ಅದು ಕೂಡ ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ. ಆದ್ರೆ ಅದ್ಭುತ ಫಾರ್ಮ್ ನಲ್ಲಿರುವ ಕನ್ನಡಿಗ KL ರಾಹುಲ್ ವಿಶ್ವಕಪ್ ಟೀಮ್ ನಲ್ಲಿ ಇಲ್ಲ. ಮುಂಬೈ ಇಂಡಿಯನ್ಸ್ ಟೀಮ್ ಅನ್ನೇ ಸೋಲಿಸಿದ ಆ ಹಾರ್ದಿಕ್ ಪಾಂಡ್ಯನನ್ನ ಟೀಮ್ಗೆ ಹಾಕೊಳ್ತೀರಾ? ರಾಹುಲ್ನ ಯಾಕೆ ಹಾಕೊಂಡಿಲ್ಲ ಅಂತ ಫ್ಯಾನ್ಸ್ ರೊಜ್ಗೆದ್ಬಿಟ್ಟಿದ್ದಾರೆ. ಈ ಬಾರಿ IPL ಸ್ಟಾರ್ಟ್ ಆಗ್ಬೇಕಾದ್ರೇನೆ ಹಾರ್ದಿಕ್ ಪಾಂಡ್ಯ ಗ್ರಾಚಾರ ಕೆಟ್ಟಿತ್ತು. ಯಾವಾಗ ರೋಹಿತ್ ಶರ್ಮಾನಂತಹ ಕ್ಯಾಪ್ಟನ್ ಅನ್ನ ಕೆಳಗಿಳಿಸಿ ಹಾರ್ದಿಕ್ ನನ್ನ ಕ್ಯಾಪ್ಟನ್ ಮಾಡಿದ್ರೋ ಆಗ ಸ್ವತಃ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳಿಗೂ ತಡ್ಕೊಳಕ್ಕಾಗಿಲ್ಲ. ಕಳಪೆ ಫಾರ್ಮ್, ಕಳಪೆ ಕ್ಯಾಪ್ಟನ್ಸಿಯಿಂದ ಪಾಂಡ್ಯ ಸಿಕ್ಕಾಪಟ್ಟೆ ಟ್ರೋಲ್ ಆದ್ರು. ಹೀಗೆ ಫಾರ್ಮ್ ನಲ್ಲೇ ಇಲ್ದಿರೋ ಪಾಂಡ್ಯನನ್ನ ಟೀಮ್ ಇಂಡಿಯಾಗೆ ಸೇರಿಸ್ಕೊಂಡಿದ್ ಯಾಕೆ? ಅದು ಕೂಡ KL ರಾಹುಲ್ ಅನ್ನು ಬಿಟ್ಟು ಅನ್ನೋದು ಸದ್ಯ ಎಲ್ಲರೂ ಕೇಳ್ತಿರೋ ಪ್ರಶ್ನೆ. ಬಿಸಿಸಿಐ ಈ ಸಲ ಟೀಮ್ ಸೆಲೆಕ್ಷನ್ ಅನ್ನ ತುಂಬಾ ಮುಂದಾಲೋಚನೆ ಇಟ್ಕೊಂಡು ಮಾಡಿದೆ. ಅದರಲ್ಲಿ ನೋ ಡೌಟ್. ಜೈಸ್ವಾಲ್ ಅಂತಹ ಯುವ ಟ್ಯಾಲೆಂಟ್ ಅನ್ನ ತಂಡದ ಒಳಗೆ ಸೇರಿಸ್ಕೊಂಡಿದ್ದಾರೆ. ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅನುಭವ ಇದೆ. ಸೂರ್ಯಕುಮಾರ್ ಯಾದವ್ ಅಂತಹ ಅದ್ಭುತ T20 ಬ್ಯಾಟ್ಸ್ಮನ್, ಬೂಮ್ರಾ ಅಂತಹ ಬೌಲರ್ ಎಲ್ಲ ಓಕೆ. ಆದ್ರೆ ರಾಹುಲ್ ಯಾಕಿಲ್ಲ? ಪಾಂಡ್ಯಗೆ ಹೋಲಿಸ್ಕೊಂಡ್ರೆ KL ರಾಹುಲ್ಗೆ ಅವಕಾಶ ಸಿಗ್ಬೇಕಾಗಿತ್ತು, ಆದ್ರೆ ಸಿಗ್ಲಿಲ್ಲ. ಅದಕ್ಕೆ ಕಾರಣಗಳು ಕೂಡ ಒಂದಿಷ್ಟು ಇರ್ಬೋದು. 3ನೇ ಸ್ಥಾನಕ್ಕೆ ಟೀಮ್ ಇಂಡಿಯಾದಲ್ಲಿ ಬಹಳ ಪೈಪೋಟಿ ಇದೆ. ಸೂರ್ಯಕುಮಾರ್ ಯಾದವ್ ಮತ್ತು ರಾಹುಲ್ ಇಬ್ಬರಲ್ಲಿ ಒಬ್ಬರಿಗೆ ಆ ಸ್ಥಾನಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಆಗ ಅಫ್ಕೋರ್ಸ್ BCCI ಸೂರ್ಯನನ್ನೇ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ KL ರಾಹುಲ್ ಕ್ಲಾಸ್ ಬ್ಯಾಟ್ಸ್ಮನ್, ಅದರಲ್ಲಿ ನೋ ಡೌಟ್. ಆದ್ರೆ ಸ್ಟ್ರೈಕ್ ರೇಟ್ ನೋಡ್ಬೇಕಾದ್ರೆ ಸ್ವಲ್ಪ ಕಡಿಮೆ. ಇನ್ನು ಸಂಜು ಸ್ಯಾಮ್ಸನ್ ದಶಕಗಳಿಂದ IPL ಆಡ್ತಾ ಇದ್ದಾರೆ. ಈ IPL ಟೂರ್ನಿಯಲ್ಲಿ ಆತನ ಸರಾಸರಿ ಮತ್ತು ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿದ್ದ ಕಾರಣ ಆತನ ಆಯ್ಕೆಯು ಸಲೀಸಾಯಿತು. ರಾಹುಲ್ ಬ್ಯಾಟಿಂಗ್ ಮತ್ತು ಕೀಪಿಂಗ್ ಚೆನ್ನಾಗಿದ್ರು, ಡ್ರಾಪ್ ಆದ್ರು. ಈ ಟೀಮ್ ಅನ್ನ ನೋಡಿದ್ರೆ ಭಾರತದ ಮಿಡಲ್ ಆರ್ಡರ್ ಬಲಿಷ್ಠವಾಗಿದೆ. ಭಾರತಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಬಲಿಷ್ಠ ಮಿಡಲ್ ಆರ್ಡರ್ ಈ ಬಾರಿ ನಿಸ್ಸಂಶಯವಾಗಿ ದೊರೆತಿದೆ. ರಿಷಬ್ ಪಂತ್, ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದುಬೆಯಲ್ಲಿ ಮಿಂಚು ಹಾರಿಸುವುದು ಖಂಡಿತ. ಇನ್ನಷ್ಟು ಬಲಿಷ್ಠ ಮಾಡಲು ರವೀಂದ್ರ ಜಡೇಜಾ ಇದ್ದಾರೆ. ಇಡೀ IPL ಪಂದ್ಯಾಟದಲ್ಲಿ ಮಿಂಚಿದ ತಿಲಕ್ ವರ್ಮಾ, ಋತುರಾಜ್ ಗಾಯಕ್ವಾಡ್, ಅಭಿಷೇಕ್ ಶರ್ಮಾ, ಸಾಯಿ ಸುದರ್ಶನ್, ರಿಯಾನ್ ಪರಾಗ್, ನಟರಾಜನ್ ಯಾಕೆ ಮಿಸ್ ಆದ್ರು ಅಂತಲೂ ಕೆಲವರು ಕೇಳ್ತಾರೆ. ಬಟ್ ಹಾಗೆ ಸೇರಿಸ್ಕೊಳ್ತಾ ಹೋದ್ರೆ ಇನ್ನೂ ಒಂದು ಟೀಮ್ ಅನ್ನ ಭಾರತ ಮಾಡ್ಕೋಬೇಕಾಗುತ್ತೆ. ಇದೆಲ್ಲದರ ನಡುವೆಯೂ ಒಂದು ನೋವು, KL ರಾಹುಲ್ ಈ ಸಲ ವರ್ಲ್ಡ್ ಕಪ್ ಆಡ್ತಾ ಇಲ್ಲ ಅನ್ನೋದು. ಹಾರ್ದಿಕ್ ಪಾಂಡ್ಯಗೆ ಹೋಲಿಸ್ಕೊಂಡ್ರೆ ಬ್ಯಾಟಿಂಗ್ ನಲ್ಲಿ ರಾಹುಲ್ ಬೆಸ್ಟ್, ಹಾಗೆ ಫಾರ್ಮ್ ನಲ್ಲಿಯೂ ಇದ್ದಾರೆ. ಆದ್ರೆ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಅನ್ನೋ ಒಂದು ಕಾರಣ ಅವರ ಕೈ ಹಿಡಿತು. ಕನ್ನಡಿಗನೊಬ್ಬನೂ ಇಲ್ಲ ಅನ್ನೋ ಬೇಜಾರ್ ಬಿಟ್ರೆ ಟೀಮ್ ಸೆಲೆಕ್ಷನ್ ಅಂತೂ ಅದ್ಭುತವಾಗಿದೆ. ಖಂಡಿತ ಭಾರತ ಈ ಬಾರಿಯ ವಿಶ್ವಕಪ್ ಗೆದ್ದೇ ಗೆಲ್ಲುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.